ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಗೌಡ ಬ್ಲಾಗ್ಸ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮೇ ದಿಸ್ ಇಯರ್ ಬಿ ಫಿಲ್ಡ್ ವಿತ್ ಲಾಟ್ಸ್ ಆಫ್ ಲವ್, ಹ್ಯಾಪಿನೆಸ್ ಆ್ಯಂಡ್ ಗುಡ್ ಹೆಲ್ತ್ ಅಂತ ಆಶಿಸ್ತಾ ನಿಮ್ಮೆಲ್ರಿಗೂ ಈ ನನ್ನ ಬ್ಲಾಗಿಗೆ ಸ್ವಾಗತಿಸ್ತಾ ಇದ್ದೀನಿ. ಹೌದು, ಒಂದು ಸ್ವಲ್ಪ ತಿಂಗಳ ಕಾಲ ಬ್ರೇಕ್ ತಗೊಂಡಿದ್ದೆ. ಆ ಬ್ರೇಕ್ ಒಂದು 1 month 2 month ಅಂತ ಹೋಗಿ ನನ್ನ ಇಂಡಿಯಾ ಟ್ರಿಪ್ ಕೂಡ ಅದೇ ಮಧ್ಯದಲ್ಲಿ ಪ್ಲಾನ್ ಆಗಿದ್ದರಿಂದ ಒಂದು ಸ್ವಲ್ಪ ದೊಡ್ಡ ಗ್ಯಾಪೇ ಆಯಿತು. ಇವಾಗ ಐ ಆಮ್ ಬ್ಯಾಕ್. ಇನ್ನೊಂದು 5-6 ವ್ಲಾಗ್ಸ್ ಬಂದು ನಾನು ಇಂಡಿಯಾಗೆ ಹೋಗಿದ್ದ ಟ್ರಿಪ್ದು ವ್ಲಾಗ್ಸ್ ಬರುತ್ತೆ. ಅದಾದ್ಮೇಲೆ ಬ್ಯಾಕ್ ಟು UK ವ್ಲಾಗ್ಸ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನಾನು ಇಂಡಿಯಾಗೆ ಹೋಗೋಕ್ಕೆ ಏರ್ಪೋರ್ಟಿಗೆ ಬಂದಿದ್ದೀನಿ, ಟರ್ಮಿನಲ್ 4ಗೆ, ಹೀತ್ರೋ ಲಂಡನ್ ಏರ್ಪೋರ್ಟಿಗೆ ಬಂದು. ಇದು ನಂದು ಫಸ್ಟ್ ಫ್ಲೈಟ್. ಅಲ್ಲಿಗೆ ನಾನು ಬ್ಯಾಗ್ ಡ್ರಾಪ್ ಮಾಡೋಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀನಿ. ತುಂಬ ಸರ್ಕಸ್ ಆಯಿತು ಇವತ್ತು. ಬೇಸಿಕಲಿ ಪಿಕ್ಯಾಡಿಲಿ ಲೈನ್ ತೊಗೋಬೇಕು ನಮ್ಮ ಮನೆಯಿಂದ ಎಲ್ಲಿಗೆ, ಹೀತ್ರೋ ಟರ್ಮಿನಲ್ 4ಗೆ ಬರೋಕ್ಕೆ. ಹಾಗಾಗಿ ವಿ ವೆಂಟ್ ದೇರ್, ಬಟ್ ಬೈ ಮಿಸ್ ಆಗಿ ಮೆಟ್ರೋಪಾಲಿಟನ್ ಲೈನ್ ತೊಗೊಂಡ್ಬಿಟ್ಟು ವಿ ವೆಂಟ್ ಟು ಅನದರ್ ಸ್ಟೇಷನ್. ಅಲ್ಲಿ ಎಲ್ಲ ಮಾಡಿ ಬರೋ ಅಷ್ಟರಲ್ಲಿ ನಾನು 3 hours ಮುಂಚೆ ಚೆಕ್ ಇನ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಬ್ಯಾಕ್ ಡ್ರಾಪ್ ಕೂಡ ಇಲ್ಲಿ ಸೆಲ್ಫ್ ಸರ್ವಿಸ್ ಇಲ್ಲ, ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಟಾನ್ ಸ್ಟೋರ್ ಮುಂದೆ ಇದ್ದೀನಿ. ಫೈನಲಿ ಸೆಕ್ಯೂರಿಟಿ ಪಾಸ್ ಆಗಿ ಬ್ಯಾಗ್ಸ್ ಎಲ್ಲ ಚೆಕ್ ಇನ್ ಮಾಡಿ, ಒಂದು ಬ್ಯಾಗ್ ಮಾತ್ರ 1-2 kg ಓವರ್ ವೇಟ್ ಆಗಿತ್ತು. ಸೊ ಇಟ್ಸ್ ಫೈನ್ ಅಂತ ಅದು ಬಿಟ್ಟರೆ ಇನ್ನೊಂದು ಬ್ಯಾಗ್ ಕರೆಕ್ಟ್ 23 kg ಇತ್ತು. ಸ್ವಲ್ಪ ಪಾಸ್ ಆಗಿ ಸೆಕ್ಯೂರಿಟಿನೂ ಆರಾಮಾಗಾಯಿತು. ಅಷ್ಟೊಂದು ರಶ್ ಇರಲಿಲ್ಲ. ಯೂಶ್ವಲಿ ಲೈಕ್ ಐ ವಿಲ್ ಬಿ ಸ್ಟಕ್ ಸೆಕ್ಯೂರಿಟಿ ಹೋದಾಗ. ಅಲ್ಲಿ ಚೆಕಿಂಗ್ ಎಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಆದರೂ 1/2 hour ಆಗುತ್ತೆ. ಇವಾಗ ಇಟ್ ವಾಸ್ ಜಸ್ಟ್ ಲೈಕ್ 5 minutes, ಅಷ್ಟೊಂದೇನೂ ಇರಲಿಲ್ಲ. ಸೊ ಬೇಗ ಆಯಿತು ಎಲ್ಲ. ಇನ್ನು 1 hour ಇದೆ ಗೇಟಿಗೆ ಹೋಗೋಕ್ಕೆ. ಸೊ ಐ ಥಾಟ್ ಆಫ್ ಹ್ಯಾವಿಂಗ್ ಸಮ್ ಫುಡ್ ಬಿಕಾಸ್ ಇಟ್ಸ್ ಆಲ್ರೆಡಿ 8:30. ಸ್ವಲ್ಪ ಐ ಆಮ್ ಫೀಲಿಂಗ್ ಹಂಗ್ರಿ. ಸೊ ನಾನು ಟರ್ಮಿನಲ್ 4ಅಲ್ಲಿ ಯಾವತ್ತೂ ಬಂದಿಲ್ಲ, ಅದಕ್ಕೆ ಐ ಜಸ್ಟ್ ವಾಂಟೆಡ್ ಟು ಸಿ ಹೌ ಇಸ್ ಇಟ್ ಲೈಕ್. ಸೊ ಇಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಏನಾದ್ರು ತಿನ್ಕೊಂಡ್ಬಿಟ್ಟು I'll go to my gate. I'll catch you back. Oh, my hot chocolate. ಸೊ ಇಲ್ಲೇನು ನನಗೆ ಚೆನ್ನಾಗಿರೋ ಫುಡ್ ಸಿಗಲಿಲ್ಲ. ಸೊ ಎಲ್ಲ ಬರೀ ಕೋಲ್ಡ್ ಫುಡ್ ಇದೆ. ಹಾಗಾಗಿ ಹಾಟ್ ಚಾಕ್ಲೇಟ್, ಬಿಕಾಸ್ ಫ್ಲೈಟ್ ಅಲ್ಲಿ ಡಿನ್ನರ್ ಕೊಡ್ತಾರೆ. ದಿಸ್ ಇಸ್ ಎನಫ್. ಬಿಕಾಸ್ ನಾನು ಇನ್ನೊಂದು ಸ್ವಲ್ಪ ಎಲ್ಲ ನೋಡಿದೆ, ಯಾವುದೂ ರೆಸ್ಟೋರೆಂಟ್ಸ್ ಅಷ್ಟೊಂದು ಇಲ್ಲ. ಫಾಸ್ಟ್ ಫುಡಲ್ಲಿ ಇರೋದು ಇದೊಂದು ಪ್ರೆಟ್ ಒಂದೇ, ಅದಕ್ಕೋಸ್ಕರ ಫೀಲಿಂಗ್ ಲಿಟಲ್ ಹಂಗ್ರಿ. ಅಷ್ಟೊಂದೇನಿಲ್ಲ. ಸೊ ಅಟ್ಲೀಸ್ಟ್ ಹಾಟ್ ಚಾಕ್ಲೇಟ್ ಕುಡಿದ್ರೆ ಸ್ವಲ್ಪ ಐ ಕ್ಯಾನ್ ವೇಟ್ ಅಂಟಿಲ್ ದಿಸ್ ಸರ್ವ್ ಫುಡ್ ಅಟ್ ದಿ ಏರ್ಪೋರ್ಟ್, ಸಾರಿ ಇನ್ ದ ಪ್ಲೇನ್. ಯೂಶ್ವಲಿ ನಾನು ಡೈರೆಕ್ಟ್ ಫ್ಲೈಟ್ಸ್ನ ಪ್ರಿಫರ್ ಮಾಡ್ತೀನಿ, ಬಟ್ ಈ ಟೈಮ್ ಕ್ರಿಸ್ಮಸ್ ಇರೋದ್ರಿಂದ ನಂಗೆ ಡೈರೆಕ್ಟ್ ಫ್ಲೈಟ್ ಸಿಗದೇ ಇರೋ ಕಾರಣ ಹ್ಯಾಡ್ ಟು ಟೇಕ್ ಅ ಫ್ಲೈಟ್ ವಿಚ್ ಹ್ಯಾಡ್ ಅ ಲೇಓವರ್ ಇನ್ ಬಹರೇನ್. ಗಲ್ಫ್ ಏರ್ಲೈನ್ಸ್ನ ಚೂಸ್ ಮಾಡಿದೆ. ಎಮಿರೇಟ್ಸ್, ಕಟಾರ್, ಎಥಿಯಾಡ್ ಕೂಡ ತುಂಬ ಕಾಸ್ಟ್ಲಿ ಇತ್ತು. ತುಂಬ ಚೆನ್ನಾಗಿತ್ತು ಫ್ಲೈಟ್. ನಮಗೆ ಒಂದು ಹೆಡ್ಸೆಟ್, ಒಂದು ಪಿಲ್ಲೋ, ಒಂದು ಬ್ಲ್ಯಾಂಕೆಟ್ ಆ್ಯಸ್ ಯೂಶ್ವಲ್ ಎಲ್ಲ ಏರ್ಲೈನ್ಸಲ್ಲಿ ಕೊಡೋಂಗೆ ಕೊಟ್ಟಿದ್ರು. ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಏರ್ಲೈನ್ ವಾಸ್ ತುಂಬ ಲೆಗ್ ರೂಮ್ ಇತ್ತು. ಐ ಮೀನ್ ನಾನು ಏರ್ ಇಂಡಿಯಾ, ಬ್ರಿಟಿಷಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೀನಿ, ಇಷ್ಟೊಂದು ಲೆಗ್ ರೂಮ್ ಇರೋದೇ ಇಲ್ಲ. ಆ್ಯಂಡ್ ತುಂಬ ಕಂಜೆಸ್ಟೆಡ್ ಆಗಿ ಅನಿಸುತ್ತೆ, ಬಟ್ ಇದು ತುಂಬ ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ಫ್ಲೈಟ್. ಅಲ್ಲಿ ಲೈಕ್ ಸರ್ವಿಸಸ್ ಆಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ವೈಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮಿಂದನೂ ಇದೇ ಏರ್ಲೈನ್ಸ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಓನ್ಲಿ ಥಿಂಗ್ ಇಸ್ ಬಹರೇನಲ್ಲಿ ಒಂದು ಲಾಂಗ್ ಲೇಓವರ್ ಇತ್ತು. ನಾನು ಏನು ಮಾಡೋಣ ಅಲ್ಲಿ ಅಂತ ಯೋಚಿಸ್ತಿರ್ಬೇಕಾದ್ರೆ ಐ ಗಾಟ್ ಟು ನೋ ದ್ಯಾಟ್ ಬಹರೇನ್ ಟೂರಿಸಮ್ ಕಡೆ, ಗೌರ್ಮೆಂಟ್ ಟೂರಿಸಮ್ ಕಡೆಯಿಂದ ದೇ ಟೇಕ್ ಪೀಪಲ್ ಔಟ್ ವೆನ್ ದೇ ಹ್ಯಾವ್ ಲೇಓವರ್ ಫಾರ್ ಮೋರ್ ದೆನ್ 5 or 6 hours ಅಂತ. ನಂದು 8 hours ಏನೋ ಲಾಂಗ್ ಲೇಓವರ್ ಇತ್ತು. ಹಾಗಾಗಿ ನಮಗೆ ಫ್ಲೈಟ್ ಇಂದ ಹೊರಗಡೆ ಇಳಿದು
ನೆಕ್ಸ್ಟ್ ಫ್ಲೈಟ್ಗೆ ಚೆಕ್ ಇನ್ ಆಗೋಕ್ಕೆ ಹೋಗಬೇಕು ಅಥವಾ ನಮ್ಗೆ ಲಾಂಗ್ ಲೇ ಓವರ್ ಇರೋದ್ರಿಂದ ನಮ್ಮದು ವೇಟಿಂಗ್ ಏರಿಯಾ ಇರುತ್ತಲ್ಲ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಈ ಥರ ಒಂದು ದೊಡ್ಡ ಬ್ಯಾನರಲ್ಲಿ ಹಾಕಿರ್ತಾರೆ, ಏನೋ ಲೈಕ್ ಬಹರೈನಲ್ಲಿ ಈ ಥರ ಇಷ್ಟು ಪ್ಲೇಸಸ್ ತೋರಿಸ್ತೀವಿ ಇಫ್ ಯು ಹ್ಯಾವ್ ಲಾಂಗ್ ಲೇ ಓವರ್ ಅಂತ. ಅಲ್ಲಿ ಹೋಗಿ ಎಂಕ್ವೈರ್ ಮಾಡಿದ್ರೆ ಆ ಇನ್ಫಾರ್ಮೇಷನ್ ಡೆಸ್ಕಲ್ಲಿ ಅವರು ನಿಮ್ಮನ್ನು ರಿಜಿಸ್ಟರ್ ಮಾಡಿ ನಿಮ್ಮನ್ನು ಒಂದು ಟೂರ್ ಬಸ್ಸಲ್ಲಿ ಲೈಕ್ ನಿಮ್ಮನ್ನ ಆಲ್ಮೋಸ್ಟ್ ಲೈಕ್ 15 to 20 ಮೆಂಬರ್ಸ್ನ they'll take you out, they'll show you around the city and ಒಂದು ಮಾಸ್ಕ್, ಒಂದು ಮಾಲ್ ಮತ್ತು ಒಂದು ಬೇ ಏರಿಯಾ ಎಲ್ಲ ಒಂದು 5-6 ಅವರ್ಸಲ್ಲಿ ಏನೇನು ನೋಡೋಕ್ಕಾಗುತ್ತೋ ಅದೆಲ್ಲ ನೋಡಿ ಕರ್ಕೊಬಂದು ಅವರೇ ನಮ್ಮನ್ನು ವಾಪಸ್ ಬಿಡ್ತಾರೆ. ಈವನ್ ನಾವು ವೀಸಾ ಕೂಡ ಎಕ್ಸ್ಟ್ರಾ ಅಪ್ಲೈ ಮಾಡೋದು ಬೇಕಾಗಿಲ್ಲ, ಅವರೇ ಟೂರಿಸ್ಟ್ ವೀಸಾ, ಈ ವೀಸಾನು ಅಪ್ಲೈ ಮಾಡೋಂಗಿಲ್ಲ. ಅಲ್ಲೇ ಹೋದರೆ ಡೈರೆಕ್ಟ್ ಅವ್ರದ್ದೇ ಎಲ್ಲ ಪ್ರಾಸೆಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವೇನು ಮಾಡೋಂಗಿಲ್ಲ, ಜಸ್ಟ್ ಅವ್ರ ಜೊತೆ ಹೋಗಬೇಕು ಅಷ್ಟೇ. ಇದರಲ್ಲಿ ನೀವು ಆನ್ಲೈನಲ್ಲೂ ಬುಕ್ ಮಾಡ್ಕೋಬೋದು ಈ ಪ್ಯಾಕೇಜಿಗೆ, ಆರ್ ಎಲ್ಸ್ ನೀವು ಅಲ್ಲಿ ಬಂದು ಏನಾದ್ರು ವೇಕೆನ್ಸಿ ಇದೆ ಇಬ್ಬರು 3 ಜನನ ಕರ್ಕೋಬೋದು ಅಂತ ಹೇಳಿದ್ರೆ, ಬಿಕಾಸ್ ಯಾರಾದರೂ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವನ್ನ ರಿಪ್ಲೇಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದೇ ಕೇಸ್ ನನಗೂ ಆಗಿದ್ದು, ನಾನು ಯಾವುದು ಬುಕ್ ಮಾಡಿರಲಿಲ್ಲ. ಸೊ ನಾನು ಅನ್ಕೋತಿದ್ದೆ ವೀಸಾ ತೊಗೊಂಡ್ಬಿಟ್ಟು ಹೊರಗಡೆ ಹೋಗಿ ಬರೋಣ, 8 hours ಏನು ಮಾಡೋದು ಏರ್ಪೋರ್ಟಲ್ಲಿ ಕೂತ್ಕೊಂಡು ಅಂದ್ಕೊಂಡು, ಬಿಕಾಸ್ ಇದು ಚಿಕ್ಕ ಏರ್ಪೋರ್ಟ್ ಆಗಿದ್ದರಿಂದ ನಾನು ನೆಕ್ಸ್ಟ್ ಚೆಕ್ ಇನ್ ಮಾಡೋಕ್ಕೂ 1 hour ಬೇಜಾನ್ ಟೈಮ್ ಅನ್ನಿಸ್ತಿತ್ತು. ಸೊ ಹಾಗಾಗಿ ಯೋಚಿಸ್ತಾ ಇರ್ಬೇಕಾದ್ರೆ ಯಾರೋ ಇಬ್ಬರು ಈ ಟ್ರಿಪ್ಗೆ ಬುಕ್ ಮಾಡಿದವ್ರು ಬಂದಿಲ್ಲ ಅಂದ್ಬಿಟ್ಟು ದೇ ಟುಕ್ ಮೀ ಇನ್ ಆ್ಯಂಡ್ ವಿ ಕೇಮ್ ಅಟ್ ದಿಸ್ ವೆರಿ ಬ್ಯೂಟಿಫುಲ್ ಮಾಸ್ಕ್ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಾನು ಯಾವತ್ತೂ ಇದಕ್ಕೂ ಹೋಗಿಲ್ಲ ಈ ಥರ ಸೆಂಟರ್ಸಿಗೆ. ಸೊ ಇಲ್ಲಿ ಬಂದು ಒಳಗಡೆ ಆರ್ಕಿಟೆಕ್ಚರ್, ಎಸ್ಪೆಷಲಿ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ಅಲ್ಲಿ ನಮಗೆ ಒಬ್ಬರು ಗೈಡ್ನ ಕೂಡ ಇದ್ದರು, ಅಲ್ಲಿ ಬಗ್ಗೆ ಎಲ್ಲ ಹಿಸ್ಟ್ರಿ ಆ್ಯಂಡ್ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಅದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ದ ಗೈಡ್ ವಾಸ್ ರಿಯಲಿ ಗುಡ್. ಬಟ್ ಒಂದು ರೆಸ್ಟ್ರಿಕ್ಷನ್ಸ್ ಏನು ಅಂದರೆ ಹುಡುಗಿರು ಅಬಾಯ ಹಾಕ್ಕೊಂಡೆ ಮಾಸ್ಕ್ ಒಳಗಡೆ ಹೋಗಬೇಕು ಅಂತ. ಸೊ ಹಾಗಾಗಿ ನಮಗೆ ಅಲ್ಲಿ ಅಬಾಯ ಕೂಡ ಇತ್ತು, ಅಬಾಯನೂ ಕೊಟ್ಟರು. ಅದನ್ನು ನಾವು ಹಾಕ್ಕೊಂಡ್ಬಿಟ್ಟು ಗೈಡ್ ಒಂದಿಗೆ ವಿ ವೆಂಟ್ ಇನ್ ಆ್ಯಂಡ್ ಹೀ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್ ಎವ್ರಿ ಬಿಟ್ of that beautiful place. So it took 4 years to build and it's 36 years old. The name of the mosque is Ahmad. Ahmad is the first of the Al Khalifa family, the actual ruling family, who ruled Bahrain 200 years ago. Today's king is his 8th descendant. And the person who built this mosque is today's king's father when he was ruling. Now we go inside, now we carry on the tour. Please. Aber wenn Sie nicht willkommen sind, wenn Sie nicht miteinander auf Arabisch We're going to UAE? Everybody? You've been or you're going? We're coming from UAE. Yeah, we've been to Abu Dhabi. Yeah. Sheikh Zayed Mosque. This is my first time wearing abaya and we are in this beautiful mosque. ಹಾಗೂ ಈ ಮಾಸ್ಕ್ ಒಳಗಡೆ ಒಬ್ಬರು ಅರಬಿಕಲ್ಲಿ ನಿಮ್ಮ ಹೆಸರನ್ನ ಬರೆದು ಕೊಡ್ತಾರೆ ಅಂಡರ್ ದ್ಯಾಟ್ ಮಾಸ್ಕ್ ಹೆಡ್ ಲೆಟರಲ್ಲಿ. ಅದು ಕೂಡ ಒಂದು ಬೆಸ್ಟ್ ಸಾವೆನಿಯರ್ ನೀವು ಅಲ್ಲಿಂದ ತೊಗೊಂಡೋಗೋಕ್ಕಾಗೋದು. ನಮಗೆ ಟೈಮ್ ರೆಸ್ಟ್ರಿಕ್ಷನ್ ಇದ್ದಿದ್ದ ಕಾರಣ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಇರೋಕ್ಕಾಗಲಿಲ್ಲ ಆ್ಯಂಡ್ ಅಲ್ಲಿಗೆ ಒಂದು 10 ಜನ ಕ್ಯೂ ನಿಂತಿದ್ರು ಆ್ಯಂಡ್ ನಾನು ಮಾಡಿಸ್ಕೊಬರೋಷ್ಟರಲ್ಲಿ ಇಟ್ ವುಡ್ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಟೈಮ್. ಅದಕ್ಕೆ ಅದೊಂದು ಮಾಡಿಸ್ಕೊಳ್ಳಿಲ್ಲ. ಬಟ್ ಮೇ ಬಿ ಇಫ್ ಐ ಹ್ಯಾಡ್ ಟೇಕನ್ ದ್ಯಾಟ್ ಒಂದು ಸ್ವಲ್ಪ ನೆನಪಿಗೆ ಇರ್ತಿತ್ತು ಈ ಪ್ಲೇಸ್ ವಿಸಿಟ್ ಮಾಡಿದ್ದು ಫಸ್ಟ್ ಟೈಮ್ ಐ ಗಾಟ್ ದಿಸ್ ಅಂತ. ಬಟ್ ನೆವರ್ ದ ಲೆಸ್ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಪುನಃ ಬರ್ತೀನಿ ಅಂತ ಹೇಳಿದ್ದೀನಿ ಅಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬಹ್ರೈನಲ್ಲಿ ಅವರಿದ್ದರೆ ಗ್ಯಾರಂಟಿ ಐ ಟ್ರೈ ಟು ಸ್ಪೆಂಡ್ ಮೋರ್ ಟೈಮ್ ದೇರ್. ತುಂಬ ಚೆನ್ನಾಗಿದೆ ಸಿಟಿ, ತುಂಬ ಡೆವಲಪಿಂಗ್ ಸಿಟಿ ಅಂತಲೇ ಹೇಳ್ಬೋದು. ಒಂದು ಲೈಕ್ ಒಂದು ಸ್ವಲ್ಪ ಈ ದುಬೈ ಎಸ್ಥೆಟಿಕ್ಸ್ ಎಲ್ಲ ನೋಡಿದ್ನಲ್ಲ ಸೇಮ್ ಹಾಗೆ ಅನ್ನಿಸ್ತಿತ್ತು ಇಲ್ಲೂ ಕೂಡ. ಲೈಕ್ ಒಂದು ಸ್ವಲ್ಪ ಹೈ ರೇಸ್ ಬಿಲ್ಡಿಂಗ್ಸ್ ಎಲ್ಲ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿದೆ ಆ್ಯಂಡ್ ಈ ಬೇ ಏರಿಯಾ ನೋಡ್ಬೋದು ತುಂಬ ಕ್ಲೀನಾಗಿತ್ತು. ಆ್ಯಂಡ್ ಅದು ಐ ಥಿಂಕ್ ಫ್ರೆಶ್ ವಾಟರ್ ಬೇ ಅಂತ ಏನೋ ಹೇಳ್ತಾರೆ ಇಲ್ಲಿ.
ಇಲ್ಲಿ ಬಂದು ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಬಿಟ್ಟಿದ್ರು. ಆ್ಯಂಡ್ ಆಲ್ಮೋಸ್ಟ್ ಆಫ್ಟರ್ ಒಂದು 9-10 months ಐ ಆಮ್ ಬ್ಯಾಕ್ ಟು 25 degree ವೆದರ್. ಸೊ ಹಾಗಾಗಿ ಐ ವಾಸ್ ಜಸ್ಟ್ ಲೈಕ್ ಟೇಕಿಂಗ್ as much as I can like the sunshine. ತುಂಬ ಚೆನ್ನಾಗಿತ್ತು. ತುಂಬ ನಮಗೆ ಮೈಸೂರಲ್ಲಿರೋ ವೆದರ್ ಥರನೇ ಅನ್ನಿಸ್ತಿತ್ತು, ತುಂಬ ಹ್ಯೂಮಿಡ್ ಇತ್ತು. ಹಾಗಾಗಿ ಇಲ್ಲಿ ಎಲ್ಲ ಒಂದಷ್ಟು ಫೋಟೋ ಸೆಷನ್ ಮಾಡಿ, ಅಲ್ಲಿ ಒಂದು ಬಹರೇನ್ ಫ್ರೇಮ್ ಅಂತ ಏನೋ ಇದೆ, ಅಲ್ಲಿ ಎಲ್ಲ ಒಂದು ಸ್ವಲ್ಪ ಫೋಟೋ ಸೆಷನ್ ಮಾಡಿ. ಇದು ಬಂದು ಆಲ್ಮೋಸ್ಟ್ ಒಂದು 10 o'clock ಆಗಿತ್ತು ಬೆಳಿಗ್ಗೆ, ಹಾಗಾಗಿ ಅಷ್ಟೊಂದು ಜನ ಇರಲಿಲ್ಲ. ನೆಕ್ಸ್ಟ್ ನಾವು ಬಂದಿದ್ದು ದಿ ಅವೆನ್ಯೂಸ್ ಅಂತ ಮಾಲ್ ಬಹರೇನಲ್ಲಿ. ಒನ್ ಆಫ್ ಇಟ್ಸ್ ಕೈಂಡ್ ಮಾಲ್ ಅಂತಲೇ ಬಹರೇನಲ್ಲಿ ಇದು ತುಂಬ ಫೇಮಸ್ಸು. ಆ್ಯಂಡ್ ಈ ಮಾಲ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ 1.5 kilometer ಸ್ಟ್ರೆಚ್ ಅಲ್ಲಿ ಈ ಮಾಲ್ನ ಕಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಬಿಲ್ಟ್ ಅಲಾಂಗ್ ದ ಬಹರೇನ್ ಬೇ. ಹಾಗಾಗಿ ಲೈಕ್ ನಿಮಗೆ ತುಂಬ ಚೆನ್ನಾಗಿರೋ ವ್ಯೂಸ್ ಕೂಡ ಸಿಗುತ್ತೆ. ಜಸ್ಟ್ ಮಾಲ್ಗೆ ಅಂತ ಬರೋದಲ್ಲ, ಈ ಮಾಲ್ ಒಳಗಡೆಯಿಂದನೇ ವಾಟರ್ ಟ್ಯಾಕ್ಸಿ, ಅದು ಏನೋ ಒಂದು ಅಡ್ವೆಂಚರ್ ಕೂಡ ಇದೆ. ಈ ಮಾಲ್ ಒಳಗಡೆಯಿಂದನೇ ಅದಕ್ಕೂ ಕೂಡ ಹೋಗ್ಬೋದು. ಆ್ಯಂಡ್ 50% ಇದ್ರೊಳಗಡೆ ಇರೋ ಶಾಪ್ಸ್ ಎಲ್ಲ ಅದನ್ನು ರೆಸ್ಟೋರೆಂಟ್ಸ್ ಮತ್ತು ಕ್ಯಾಫೇಸ್ಗೆ ದೇ ಹ್ಯಾವ್ ಗಿವನ್. ಆ್ಯಂಡ್ ನನಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲದೆ ಇರೋ ಕಾರಣ ತುಂಬ ಹೊಟ್ಟೆ ಹಸಿತಿತ್ತು. ಹಾಗಾಗಿ ಐ ಥಾಟ್ ಲೆಟ್ ಮಿ ಕ್ವಿಕ್ಲಿ ಗ್ರ್ಯಾಬ್ ಮೆಕ್ಡೊನಾಲ್ಡ್ಸಲ್ಲಿ ಏನಾರು ಅಂದ್ಬಿಟ್ಟು ಜಸ್ಟ್ ಒಂದು ಚಿಕನ್ ಬರ್ಗರ್ ತೊಗೊಂಡು ಐ ಹ್ಯಾಡ್ ಸಮ್ ಫ್ರೈಸ್ ಆ್ಯಂಡ್ ಕೋಕ್. UK ಇರೋ ಅಷ್ಟು ರೆಸ್ಟೋರೆಂಟ್ಸು ಈ ಮಾಲಲ್ಲಿ ನಾನು ನೋಡಿದೆ. ಸೊ ಹಾಗಾಗಿ ನನಗೆ ಇಟ್ ವಾಸ್ ಅ ವೆರಿ ಈಸಿ ಆಪ್ಷನ್ ಟು ಗೋ ಟು ಮೆಕ್ಡೊನಾಲ್ಡ್ಸ್. ಆ್ಯಂಡ್ ಬೇರೆ ಯಾವುದೋ ಅಷ್ಟೊಂದು ಓಪನ್ ಇರಲ್ಲ. ಮೆಕ್ಡೊನಾಲ್ಡ್ಸ್, KFC ಆ ಥರದ್ದೇ ಓಪನ್ ಇದ್ದು, ಬಿಕಾಸ್ ನಾವು ಒಂದು 10-10:30ಗೆ ಅಲ್ಲಿ ರೀಚ್ ಆಗಿದ್ವಿ. ಆ್ಯಂಡ್ ಹಾಗೆ ಅದನ್ನು ತಿನ್ಕೊಂಡು ಹೊರಗಡೆ ಬಂದೆ ಜಸ್ಟ್ ಟು ಹ್ಯಾವ್ ಅ ಲುಕ್ ಅಟ್ ದ ಬೇ ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಈ ಸ್ಟ್ರೆಚ್, ಔಟರ್ ಸ್ಟ್ರೆಚ್ ಲೈಕ್ ಒಂದು ಸ್ವಲ್ಪ ಈ ಬೇ ಸೈಡಲ್ಲಿ ಇರೋದೆಲ್ಲ ರೆಸ್ಟೋರೆಂಟ್ಸು. ಒಳಗಡೆಗೆ ಒಂದು ಸ್ವಲ್ಪ ಶಾಪ್ಸಿಗೆ ಏನೋ ಫ್ಲೋರ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಈ ಮಾಲ್ ಮಾತ್ರ, ಬಿಕಾಸ್ ಇಟ್ಸ್ ಲೈಕ್ ಒನ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಏನೇ ನಿಮ್ಮ ನೀಡ್ಸಿಗೂ ಇಟ್ ವಾಸ್ ವೆರಿ ನೈಸ್. ಇಂಡೋರ್ ಮತ್ತು ಔಟ್ಡೋರ್ ಎರಡು ಫೀಲು ಕೊಡುತ್ತೆ ಈ ಮಾಲ್ ಒಳಗಡೆಗೆ ಬಂದರೆ ನೀವು. ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ಮೇ ಬಿ ನೆಕ್ಸ್ಟ್ ಟೈಮ್ ಬಂದಾಗ ಐ ವಾಂಟ್ ಟು ಸ್ಪೆಂಡ್ ಮೋರ್ ಟೈಮ್ ಹಿಯರ್. ಸದ್ಯಕ್ಕೆ ನನಗೆ ಇದ್ದಿದ್ದು ಒಂದು ಸ್ವಲ್ಪ ಟೈಮ್ ರೆಸ್ಟ್ರಿಕ್ಷನಿಂದ ಐ ಜಸ್ಟ್ ಲೈಕ್ ಬಾಟ್ ಸಮ್ ಬಹರೇನ್ದು ಸ್ಪೆಷಲ್ ಸ್ವೀಟ್ಸ್ ಮತ್ತು ಒಂದೆರಡು ಪರ್ಫ್ಯೂಮ್ಸು. ನೋ ನಾರ್ಮಲ್ ಡೆಬಿಟ್ ಕಾರ್ಡ್. ಥ್ಯಾಂಕ್ ಯು ಫಾರ್ ದ ಸ್ವೀಟ್. ವಾಟ್ ಇಸ್ ಇಟ್ ಕಾಲ್ಡ್ ಅಗೇನ್? Sweet. ಓಕೆ. ಈ ಮಾಲ್ದು ಡಬಲ್ ಸೈಜಲ್ಲಿ ಪಾರ್ಕಿಂಗ್ ಏರಿಯಾನ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಅಷ್ಟು ದೂರ ನಡೆದು ವಾಪಸ್ ಬರೋದೇ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಹೇಗೋ ಲೈಕ್ ಆಲ್ಮೋಸ್ಟ್ 1.5 kilometer ಅಷ್ಟು ನಾವು ನೋಡೋಕ್ಕೆ ಹೋಗಲಿಲ್ಲ. ಐ ವಾಸ್ ಲೈಕ್ ಪ್ರಾಬ್ಲಿ ಲೈಕ್ ಮಿಡ್ವೇವರೆಗೂ ಮಾಲ್ನ ನೋಡಿ ಐ ಕೇಮ್ ಬ್ಯಾಕ್. ಬಂದು ಅಷ್ಟರಲ್ಲಿ ನಮಗೆ ವಾಪಸ್ ನಮ್ಮ ಏರ್ಪೋರ್ಟಿಗೆ ಹೋಗಿ ವಾಪಸ್ ನಾನು ಬೆಂಗಳೂರು ಫ್ಲೈಟ್ ತೊಗೊಳ್ಳೋ ಟೈಮ್ ಆಗಿತ್ತು. ಇನ್ನು 1.5 hour ಏನೋ ಇತ್ತು ಅಷ್ಟೇ ನೆಕ್ಸ್ಟ್ ಫ್ಲೈಟ್ ತೊಗೊಳ್ಳೋಕ್ಕೆ. ವಿ ಕೇಮ್ ಬ್ಯಾಕ್. ನಮ್ಮ ಬ್ಯಾಗ್ಸ್ ಎಲ್ಲ, ನಮ್ಮ ಚೆಕ್-ಇನ್ ಬ್ಯಾಗ್ಸ್ ಎಲ್ಲ ಇಲ್ಲಿ ಒಂದು ರೂಮಲ್ಲಿ ಇಡ್ಸಿದ್ರು. ಅಲ್ಲಿಂದ ವಿ ಕಲೆಕ್ಟೆಡ್ ದೋಸ್ ಬ್ಯಾಗ್ ಆ್ಯಂಡ್ ವಿ ವೆಂಟ್ ಟು ಚೆಕ್ ಇನ್ ಫಾರ್ ಅವರ್ ನೆಕ್ಸ್ಟ್ ಫ್ಲೈಟ್.